ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಭಾರತದ ಮಾರ್ಕೆಟ್ ಢಮಾರ್. 12 ತಿಂಗಳಲ್ಲಿ 0 ರಿಟರ್ನ್ಸ್. ಚೈನಾ ಜಪಾನ್ ಮುಂದೆ ನಿಲ್ಲದ ಸೆನ್ಸೆಕ್ಸ್. ಹೂಡಿಕೆದಾರರಿಗೆ 10 ಲಕ್ಷ ಕೋಟಿ ನಷ್ಟ. ಏನಾಯ್ತು ಷೇರುಪೇಟೆಗೆ? ಸ್ನೇಹಿತರೆ, ಭಾರತದ ಷೇರುಪೇಟೆ ಕಳೆದೊಂದು ವರ್ಷದಲ್ಲಿ ಶೂನ್ಯ ಆದಾಯ ನೀಡಿದೆ. ಹೂಡಿಕೆದಾರರಿಗೆ ಯಾವುದೇ ರಿಟರ್ನ್ಸ್ ಕೊಟ್ಟಿಲ್ಲ. ಆದಾಯ ತೆರಿಗೆ ಇಳಿಕೆ, ಬಡ್ಡಿ ದರ ಕಡಿತ, ಡೊಮೆಸ್ಟಿಕ್ ಹೂಡಿಕೆ ನಿರಂತರ ಹರಿವು, ಏನೇ ಸರ್ಕಸ್ ಮಾಡಿದ್ರೂ ಕೂಡ ಸೆನ್ಸೆಕ್ಸ್ ನಿಫ್ಟಿ ಮೇಲೆದ್ದಿಲ್ಲ. ಜಾಗತಿಕ ಮಾರ್ಕೆಟ್ಗೆ ಹೋಲಿಸಿದ್ರೆ ಭಾರತದ ವರ್ಸ್ಟ್ ಪರ್ಫಾರ್ಮೆನ್ಸ್. ಚೈನಾ ಜಪಾನ್ ಮಾರ್ಕೆಟ್ಗಳು ಇದೇ ಅವಧಿಯಲ್ಲಿ 40-45% ಗಳಿಕೆ ಕಂಡ್ರೆ ಸೆನ್ಸೆಕ್ಸ್ ನಿಫ್ಟಿ ಮಾತ್ರ -0. ಇದಕ್ಕೆ ಏನು ಕಾರಣ? ಒಂದು, ನಾವು ಇತ್ತೀಚೆಗೆ ಫುಲ್ ಔಟ್ ಪರ್ಫಾರ್ಮ್ ಮಾಡ್ತಿದ್ವಿ. ಅವ್ರನ್ನೆಲ್ಲ ಚೈನಾ ಜಪಾನ್ ಬಹಳ ಕಾಲ ರಿಟರ್ನೇ ಕೊಟ್ಟಿರಲಿಲ್ಲ. ಈಗ ಅವ್ರ ಟೈಮ್ ಬಂದಿದೆ, ಅವ್ರ ಮೇಲಕ್ಕೆ ಹೋಗಿದ್ದಾರೆ, ನಾವು ಹಿಂದೆ ಬಿದ್ದಿದ್ದೀವಿ ಅಂತ ಹೇಳ್ಬೋದು. ಆದರೆ ಅಷ್ಟು ಮಾತ್ರ ಅಲ್ಲ, ಇನ್ನೂ ಸುಮಾರು ರೀಸನ್ಸ್ ಇದ್ದಾವೆ. GDPಲಿ ಭಾರತ ಉಳಿದ ರಾಷ್ಟ್ರಗಳಿಗಿಂತ ಮುಂದೆ ಓಡ್ತಾ ಇದ್ರೂ ಕೂಡ ಮಾರ್ಕೆಟ್ನಲ್ಲಿ ಹಿಂದೆ ಬೀಳ್ತಾ ಇದೆ. ಹಾಗಿದ್ರೆ ಮುಗಿದೋಯ್ತ ಸುವರ್ಣ ಯುಗ? ಹೂಡಿಕೆದಾರರು ಸುವರ್ಣದತ್ತ, ಚಿನ್ನದತ್ತ ಮುಖ ಮಾಡಿದಾರಾ? ಅಥವಾ ಕೇವಲ ಇದೊಂದು ಸಣ್ಣ ರೋಡ್ ಹಂಪ, ಮತ್ತೆ ಒಳ್ಳೆ ಕಾಲ ಬರುತ್ತೆ? ತಜ್ಞರು ಏನು ಹೇಳ್ತಿದ್ದಾರೆ ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 12 ತಿಂಗಳಲ್ಲಿ 0 ರಿಟರ್ನ್ಸ್. ಸ್ನೇಹಿತರೆ, ಕಳೆದ 8-10 ವರ್ಷಗಳಿಂದ ಭಾರತದ ಷೇರುಪೇಟೆ ಅನ್ನೋದು ಚಿನ್ನದ ಮೊಟ್ಟೆ ಇಡೋ ಕೋಳಿಯಾಗಿತ್ತು. ಕೋವಿಡ್ ಕಾಲದ 1-2 ವರ್ಷ ಬಿಟ್ಟರೆ 10-15% ರಿಟರ್ನ್ಸ್ಗೆ ಮೋಸ ಇರಲಿಲ್ಲ. ನೀವು ಯಾವ ಪೀರಿಯಡ್ ತೆಗೆದು ನೋಡಿದ್ರು ಕೂಡ. ಅದಕ್ಕಿಂತ ಹಿಂದೆ ಹೋದರೂ ಕೂಡ ಹಲವಾರು ಸಲ 25-30% ರಿಟರ್ನ್ಸ್ ಜನರೇಟ್ ಮಾಡಿರೋ ಪೀರಿಯಡ್ಸ್ ಕೂಡ ಇದ್ದಾವೆ. ಆದರೆ ಈ ವರ್ಷ ಅದಕ್ಕೆ ಅಪವಾದ ಅನ್ನೋ ಹಾಗೆ ಹೂಡಿಕೆದಾರರಿಗೆ 0 ರಿಟರ್ನ್ಸ್. ಯಾವುದೇ ಪ್ರಾಕೃತಿಕ ವಿಕೋಪ, ಪ್ಯಾಂಡಮಿಕ್ ಇಲ್ಲದೆ ಇದ್ರೂ ಭಾರತದ ಸೆನ್ಸೆಕ್ಸ್ ನಿಫ್ಟಿ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿವೆ. ಕಳೆದ 12 ತಿಂಗಳಲ್ಲಿ ಸೆನ್ಸೆಕ್ಸ್ 3.76% ನೆಗೆಟಿವ್ನಲ್ಲೇ ಇದೆ. ಇನ್ನೂ ಕೂಡ ತುಂಬ ಜಾಸ್ತಿ ಬಿದ್ದಿತ್ತು, ಮತ್ತೆ ರಿಕವರ್ ಆಗಿ ಇಲ್ಲೇ ಬಂದಿದೆ. ಇನ್ನೂ ಕೂಡ ಆಲ್ ಟೈಮ್ ಹೈ ಟಚ್ ಮಾಡೋಕ್ಕಾಗಿಲ್ಲ. ನಿಫ್ಟಿ 50 ಕೂಡ ಇನ್ನೂ 3.38% ಡೌನ್ನಲ್ಲೇ ಇದೆ. ಪರಿಣಾಮ, ಭಾರತದ ಹೂಡಿಕೆದಾರರು ಈ ಅವಧಿಯಲ್ಲಿ $98 ಬಿಲಿಯನ್ ಲಾಸ್ ಮಾಡ್ಕೊಂಡಿದ್ದಾರೆ. ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದರೆ ಬರೋಬ್ಬರಿ 8.7 ಲಕ್ಷ ಕೋಟಿಗಳಷ್ಟು ಹಣ ಕಳ್ಕೊಂಡಿದ್ದಾರೆ. ಆದರೆ ಇದೇ ಅವಧಿಯಲ್ಲಿ ಭಾರತದ ಕಾಂಪಿಟೇಟರ್ಸ್ಗೆ ಭರ್ಜರಿ ದುಡ್ಡಾಗಿದೆ. ಆಗಲೇ ಹೇಳಿದ್ವಿ ನಿಮಗೆ, ಜಪಾನ್ ಮತ್ತು ಚೀನಾ. ಕಳೆದ 12 ತಿಂಗಳಲ್ಲಿ ಹಾಂಗ್ಕಾಂಗ್ನ ಹ್ಯಾಂಗ್ಸೆಂಗ್ ಇಂಡೆಕ್ಸ್, ಇದು ಚೀನಾ ಇಂಡೆಕ್ಸ್ ಅಂತ ನೆನ್ಕೊಳ್ಳಿ, 37% ನೆಗೆತ ಕಂಡಿದೆ. 40% ಗ್ರೋತ್ ನಿಯರ್ಲಿ. ಚೀನಾದ ಶಾಂಘೈ ಕೋಆಪರೇಷನ್ ಇಂಡೆಕ್ಸ್ SSE 34% ಮೇಲಕ್ಕೆದ್ದಿದೆ. ಹಾಗೆ ಜಪಾನ್ನ ನಿಕಾಯ್ ಕೂಡ ಬರೋಬ್ಬರಿ 20% ಗ್ರೋ ಆಗಿದೆ. ಹೋಗ್ಲಿ, ಆಗಲೇ ಹೇಳಿದ ಹಾಗೆ ತುಂಬಾ ವರ್ಷ ರಿಟರ್ನ್ಸ್ ಕೊಟ್ಟಿರಲಿಲ್ಲ ಇವರು. ತುಂಬಾ ಕೆಳಗಿದ್ರು, ಭಾರತ ಔಟ್ ಪರ್ಫಾರ್ಮ್ ಮಾಡ್ತಿತ್ತು, ಇವರೆಲ್ಲ ಹಿಂದೆ ಬಿದ್ದಿದ್ರು. ಈಗ ಎಮರ್ಜಿಂಗ್ ಮಾರ್ಕೆಟ್ಸ್ ಅಲ್ಲಿ ಅಲ್ಲಿ ದುಡ್ಡು ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಆದರೆ ಟ್ರಂಪ್ರಿಂದ ಅಷ್ಟೆಲ್ಲ ಅಲ್ಲೋಲೋ ಕಲ್ಲೋಲೋ ಆಗ್ತಿರೋ ಅಮೆರಿಕ, ಅದು ಕೂಡ ಯಾವುದೋ ಅಭಿವೃದ್ಧಿಶೀಲ ರಾಷ್ಟ್ರದ ಮಾರ್ಕೆಟ್ ತರ ಸರ್ರಂತ ಹೋಗ್ತಾ ಇದೆ. S&P 500 17% ಜಂಪ್ ಆಗಿದೆ. ಡೌ ಜೋನ್ಸ್ 10% ಗ್ರೋ ಆಗಿದೆ. ಬ್ರಿಟನ್ನ FTSE ಕೂಡ, ಅಥವಾ FTSE ಅಂತ ಏನು ಕರೀತಾರೆ, FTSE ಇದು ಕೂಡ ಕಳೆದ 12 ತಿಂಗಳಲ್ಲಿ 15% ರಿಟರ್ನ್ಸ್ ಜನರೇಟ್ ಮಾಡಿದೆ. ಆದರೆ ನಾವು ಮಾತ್ರ ನೆಗೆಟಿವ್ನಲ್ಲೇ ಇದ್ದೀವಿ. ಹೋಗ್ಲಿ, ನಮ್ಮ ಎಕಾನಮಿ ಕೂಡ ಹೀಗೆ ಇದೆ, ಮಾರ್ಕೆಟ್ ಕೂಡ ಹೀಗೆ ಇದೆ ಅಂದರೆ ಅದು ಬೇರೆ. ಆದರೆ ನಮ್ಮ GDP ಗ್ರೋತ್ಗೂ ಈ ರಾಷ್ಟ್ರಗಳಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಚೀನಾ 5% GDP ದರದಲ್ಲಿ ಗ್ರೋ ಆಗ್ತಿದೆ. ಹಾಂಗ್ಕಾಂಗ್ ಬೆಳವಣಿಗೆ ದರ 3% ಇದೆ. ಜಪಾನ್ ಕೇಳೋದು ಬೇಡ, 0.1% ಇದೆ. ಅಮೆರಿಕ 2.8% ಇದೆ. ಬ್ರಿಟನ್ 1.1 GDP ದರ ಹೊಂದಿದೆ. ಆದರೆ ಭಾರತ ದೊಡ್ಡ ಎಕಾನಮಿಗಳಲ್ಲೇ ಅತಿ ಹೆಚ್ಚಿನ ವೇಗ ಹೊಂದಿದೆ. 6.5 ವೇಗವನ್ನು ಹೊಂದಿ ವಿಶ್ವದ ಫಾಸ್ಟೆಸ್ಟ್ ಗ್ರೋಯಿಂಗ್ ಲಾರ್ಜ್ ಎಕಾನಮಿ ಆಗಿದೆ. ಹಿಂಗಿರ್ಬೇಕಾದ್ರೆ ಯಾಕೆ ಬರ್ತಾ ಇಲ್ಲ? ಹೂಡಿಕೆ ನಮಗೆ ಬರಬೇಕಾಗಿತ್ತಲ್ವಾ? ಜಾಸ್ತಿ ಗ್ರೋತ್ಗೆ ಅಪರ್ಚುನಿಟಿ ಇರೋ ಕಡೆಗೆ ಎಮರ್ಜಿಂಗ್ ಮಾರ್ಕೆಟ್ಸ್ ಅಲ್ಲಿ ನಮಗೆ ಬರಬೇಕಾಗಿತ್ತಲ್ಲ ಹೂಡಿಕೆ. ಯಾಕೆ ಬರ್ತಾ ಇಲ್ಲ? ಆರ್ಥಿಕ ಬೆಳವಣಿಗೆಗೂ ಮಾರ್ಕೆಟ್ ಗ್ರೋತ್ಗೂ ಯಾಕೆ ಹೋಲಿಕೆ ಆಗ್ತಿಲ್ಲ? ಸರ್ಕಾರದ ಇಂಜೆಕ್ಷನ್ ಫೇಲ? ಮಾರ್ಕೆಟ್ ಎಕಾನಮಿ ರಿಕವರ್ ಮಾಡೋಕೆ ಈ ಅವಧಿಯಲ್ಲಿ ಭಾರತ ಸಾಕಷ್ಟು ಸರ್ಕಸ್ ಮಾಡ್ತು. RBI 3 ಸಲ ರೆಪೋ ರೇಟ್ನ ಕಟ್ ಮಾಡಿ ಬಡ್ಡಿ ದರವನ್ನು 6.5%ನಿಂದ 5.5%ಗೆ ಎಳ್ಕೊಂಬಂದಿದೆ. ಇದರಿಂದ ಬ್ಯಾಂಕ್ಗಳು ಜನರಿಗೆ ಇನ್ನೂ ಹೆಚ್ಚಿನ ಸುಲಭದ ಸಾಲವನ್ನು ಕೊಡಲಿ, ಕಮ್ಮಿ ಬಡ್ಡಿಲಿ ಕೊಡಲಿ, ಜನರ ಬಳಿ ಹಣದ ಲಭ್ಯತೆ ಹೆಚ್ಚಾಗಲಿ ಅನ್ನೋ ಲೆಕ್ಕಾಚಾರ. ಇತ್ತ ಸರ್ಕಾರ ಕೂಡ ಕ್ರಮಗಳನ್ನು ತಗೊಳ್ತು. ಬಜೆಟ್ನಲ್ಲಿ 12 ಲಕ್ಷ ರೂಪಾಯಿ +75
12.75 ಲ್ಯಾಕ್ ತನಕ ಇನ್ಕಮ್ ಇರೋ ಸ್ಯಾಲ್ರಿಡ್ ಪೀಪಲ್ಗೆ ಟ್ಯಾಕ್ಸ್ ಇಲ್ಲ, ಝೀರೋ ಟ್ಯಾಕ್ಸ್ ಅಂತ ಮಾಡ್ತು. ಎಲ್ಲ ರೀತಿಯ 12 ಲಕ್ಷ ತನಕದ ಇನ್ಕಮ್ಗೆ ಝೀರೋ ಟ್ಯಾಕ್ಸ್ ಅಂತ ಮಾಡ್ತು. ಆ ಮೂಲಕ ಜನರ ಕೈಲ ದುಡ್ಡು ಉಳಿಲಿ, ಅವ್ರು ಖರ್ಚು ಮಾಡಲಿ, ಆರ್ಥಿಕತೆಗೆ ಬೂಸ್ಟ್ ಸಿಗಲಿ ಅಂತ. ಅಷ್ಟು ಮಾತ್ರ ಅಲ್ಲ, ಸರ್ಕಾರ ತಾನೂ ಬಜೆಟ್ನಲ್ಲಿ ಖರ್ಚು ಮಾಡೋ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ 10% ಜಂಪ್ ಮಾಡ್ತು. 11 ಲಕ್ಷ ಕೋಟಿಯಷ್ಟು ಸುರಿತೀನಿ ಅಂತ ಹೇಳ್ತು. ಅದು ಮಾರ್ಕೆಟಿಗೆ ಹೋಗುತ್ತೆ ದುಡ್ಡು, ಅಂದರೆ ಎಕಾನಮಿಗೆ ಹೋಗುತ್ತೆ, ಜಾಬ್ ಕ್ರಿಯೇಟ್ ಮಾಡುತ್ತೆ, ಎಕಾನಮಿಕ್ ಆಕ್ಟಿವಿಟಿ ಬೂಮ್ ಆಗುತ್ತೆ ಅಂತ ಹೇಳಿ. ಡೆಫಿನೆಟ್ಲಿ ಮೆಟೀರಿಯಲ್ ಮತ್ತು ಜನ ಬೇಕಲ್ವಾ ಆ ಲೆಕ್ಕದಲ್ಲಿ. ಕೊನೆಗೆ GST ಬದಲಾವಣೆನೂ ಮಾಡಿ ಬಹುತೇಕ ಎಲ್ಲ ವಸ್ತುಗಳ ರೇಟ್ನೂ ಕಮ್ಮಿ ಮಾಡ್ತು. ಆದರೆ ಇದು ಯಾವುದೂ ಕೂಡ ಮಾರ್ಕೆಟನ್ನು ಮೇಲೆಬ್ಬಿಸುವಲ್ಲಿ ವಿಫಲವಾಗ್ತವೆ. GST ರೇಟ್ ಕಟ್ಗಿಂತ ಮುಂಚೆ ಚೂರು ಪಿಕಪ್ ಆಗಿದ್ದ ಮಾರ್ಕೆಟ್ GST ರೇಟ್ ಕಟ್ ಆದ್ಮೇಲೆ ಕಂಟಿನ್ಯೂಸ್ಲಿ ನೆಗೆಟಿವ್ನಲ್ಲೇ ಕಾಣಿಸ್ತಾ ಇದೆ. ಯಾಕೆ, ಏನಾಗಿದೆ ಮಾರ್ಕೆಟ್ಗೆ? ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ದುಬಾರಿ ಸ್ಟಾಕ್ಸ್. ಎಸ್ ಸ್ನೇಹಿತರೆ, ಮಾರ್ಕೆಟ್ ದಡ್ಡ ಅಲ್ಲ, ಅದು ಬುದ್ಧಿವಂತ. ಮಾರ್ಕೆಟ್ ಮುಂದಾಗೋದನ್ನ ಇವತ್ತೇ ಗೆಸ್ ಮಾಡುತ್ತೆ. ಇವತ್ತಾಗೋದನ್ನ ಮುಂಚೆನೆ ಗೆಸ್ ಮಾಡಿ ಮುಂಚೆನೆ ಸರಿಯಾಗಿ ರೇಟ್ ಕೊಟ್ಟು ಬಿಟ್ಟಿದ್ರು. ಇವಾಗ ಅಷ್ಟೊಂದು ಕೆಳಗೆ ಬೀಳಿಸ್ಲಿಕ್ಕೆ ಮಾರ್ಕೆಟ್ನ ಕಾರಣ ಇಲ್ಲಿದ್ರು, ಅದಕ್ಕೆ ಬೀಳಿಸ್ತಾ ಇದ್ದಾರೆ. ಓವರ್ ವ್ಯಾಲ್ಯೂಡ್ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಮುಂಚೆನೆ. ಷೇರುಪೇಟೆ ನೆಲ ಕಚ್ಚೋಕೆ ಬಹುದೊಡ್ಡ ಕಾರಣ ಹೈ ವ್ಯಾಲ್ಯೂಯೇಷನ್. ಭಾರತದ ಸ್ಟಾಕ್ಗಳು ವಿಪರೀತ ದುಬಾರಿ ಆಗಿದಾವೆ. ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಷೇರುಗಳ ಪಿ ರೇಷಿಯೋ 21-23 ರೇಂಜ್ನಲ್ಲಿದೆ. ಪಿ ಅಂದರೆ ಪ್ರೈಸ್ ಟು ಅರ್ನ್ ರೇಷಿಯೋ, ಅಂದರೆ ಒಂದು ಷೇರು ಎಷ್ಟು ದುಬಾರಿ ಆಗಿದೆ ಅಥವಾ ಎಷ್ಟು ಚೀಪ್ ಆಗಿದೆ ಅಂತ ತಿಳಿಸೋಕೆ ಇದನ್ನು ನೋಡ್ತಾರೆ. ಪ್ರಸ್ತುತ ಷೇರಿನ ಬೆಲೆಯನ್ನು ಪ್ರತಿ ಷೇರಿನಿಂದ ಹೂಡಿಕೆದಾರರಿಗೆ ಎಷ್ಟು ಲಾಭ ಆಗ್ತಿದೆ ಅನ್ನೋ ಸಂಖ್ಯೆಯಿಂದ ಭಾಗಿಸಿದಾಗ ಪಿ ರೇಷಿಯೋ ಸಿಗುತ್ತೆ. ಸಾಮಾನ್ಯವಾಗಿ ಭಾರತದ ಪಿ ರೇಷಿಯೋ ಕಳೆದ 4-5 ವರ್ಷಗಳಲ್ಲಿ 17-20 ರೇಂಜ್ನಲ್ಲಿರ್ತಾ ಇತ್ತು. ಆದರೆ ಈಗ 22, ಕೆಲವೊಮ್ಮೆ 24 ಅಲ್ಲಿಗೆಲ್ಲ ಹೋಗಿತ್ತು. ಇದರರ್ಥ ಷೇರುಗಳು ತಮ್ಮ ಆಕ್ಚುಯಲ್ ಬೆಲೆಗಿಂತ ದುಬಾರಿ ಆಗಿವೆ, ಪೀಕ್ ತಲುಪಿಬಿಟ್ಟಿವೆ, ಓವರ್ ವ್ಯಾಲ್ಯೂಡ್ ಆಗಿವೆ. ಹೀಗಾಗಿ ಹೂಡಿಕೆದಾರರು ಪ್ರಾಫಿಟ್ ಬುಕಿಂಗ್ ಮಾಡ್ಕೊಳ್ತಿದ್ದಾರೆ. ಕಂಪನಿಗಳ ಆದಾಯ ವೀಕ್. ಎಸ್ ಸ್ನೇಹಿತರೆ, ಒಂದ್ ಕಡೆ ಭಾರತದ ಷೇರುಗಳ ಬೆಲೆ ಸಾರ್ವಕಾಲಿಕ ಗರಿಷ್ಠ ಮಟ್ಟದಲ್ಲಿದ್ರೆ ಕಂಪನಿಗಳ ಆದಾಯ ಮಾತ್ರ ಆ ಬೆಲೆಗೆ ನ್ಯಾಯ ಒದಗಿಸುವ ರೀತಿ ಇಲ್ಲ. ಇದು ಕೂಡ ಹೂಡಿಕೆದಾರರ ಭರವಸೆ ಕುಸಿಯೋಕೆ ಕಾರಣ ಆಗಿದೆ. ನಿಫ್ಟಿ 50 ಕಂಪನಿಗಳ ಗಳಿಕೆ ಕೇವಲ 8% ಅಷ್ಟೇ ಬೆಳವಣಿಗೆಯಾಗಿದೆ. ಇದು ಮಾರ್ಕೆಟ್ ನಿರೀಕ್ಷೆಗಿಂತ ತೀರಾ ಕಮ್ಮಿ. ಎರಡನೇ ಕ್ವಾರ್ಟರ್ನಲ್ಲಿ 197 ಕಂಪನಿಗಳ ನೆಟ್ ಪ್ರಾಫಿಟ್ 6.1%ಗೆ ಕುಸಿದಿದೆ. ಸಾಮಾನ್ಯವಾಗಿದು 20%ಗಿಂತ ಹೆಚ್ಚಿರ್ತಾ ಇತ್ತು. ರಿಲಯನ್ಸ್ನಂತಹ ದೈತ್ಯ ಕಂಪನಿಗಳ ಪ್ರಾಫಿಟ್ ಎರಡನೇ ಕ್ವಾರ್ಟರ್ನಲ್ಲಿ 3.62%ಗೆ ಇಳಿದಿತ್ತು. ನಗರ ಪ್ರದೇಶದಲ್ಲಿ ಡಿಮಾಂಡ್ ಮತ್ತೆ ಚಿಗುರೋಕೆ ಸ್ವಲ್ಪ ತಡ ಆಗ್ತಿರೋದು ಮತ್ತು ಉತ್ಪಾದನಾ ವೆಚ್ಚದಲ್ಲಿ ಹೆಚ್ಚಳ ಕಂಪನಿಗಳ ಲಾಭಕ್ಕೆ ಹೊಡೆತ ಕೊಟ್ಟಿದೆ. ಕೋವಿಡ್ ನಂತರ ದಿಢೀರ್ ಬೇಡಿಕೆ ಏರಿಕೆಯಾಗಿದ್ದರಿಂದ ಕಂಪನಿ ಷೇರುಗಳ ಬೆಲೆ ಗಗನಕ್ಕೇರಿತ್ತು. ಅದರ ನಂತರದ ದಿನದಲ್ಲಿ ಅರ್ನಿಂಗ್ಸ್ ತುಂಬ ಮಾಡರೇಟ್ ಆಗಿಬಿಟ್ಟಿದೆ, ಫ್ಲಾಟ್ ಆಗ್ತಾ ಇದೆ. ವಿದೇಶಿ ಹೂಡಿಕೆದಾರರ ಪಲಾಯನ. ಒಂದ್ ಕಡೆ ಹೈ ವ್ಯಾಲ್ಯೂ ಸ್ಟಾಕ್ಗಳು, ಮತ್ತೊಂದ್ ಕಡೆ ಅದಕ್ಕೆ ತಕ್ಕಂತೆ ಕಂಪನಿಗಳು ಪರ್ಫಾರ್ಮ್ ಮಾಡದೇ ಇರೋದಕ್ಕೆ, ಅರ್ನಿಂಗ್ಸ್ ಇಂಪ್ರೂವ್ ಆಗದೆ ಇರೋದಕ್ಕೆ ವಿದೇಶಿ ಹೂಡಿಕೆದಾರರು ಬೇರೆ ಮಾರ್ಕೆಟ್ಗಳ ಕಡೆಗೆ ಓಡ್ತಾ ಇದ್ದಾರೆ. ಅದರಲ್ಲೂ ಭಾರತದ ಪಿ ರೇಷಿಯೋ 22 ಇದೆ, 24 ಹತ್ರ ಇರುತ್ತೆ ಒಂದೊಂದ್ಸಲಿ ಅಂತ ಹೇಳಿದ್ವಿ. ಆದರೆ ಜಪಾನ್ನಲ್ಲಿ 16 ಇದೆ, ಚೀನಾದಲ್ಲಿ 15 ಇದೆ ಪಿ ರೇಷಿಯೋ, ದಕ್ಷಿಣ ಕೊರಿಯಾ 13 ಇದೆ. ಇದರರ್ಥ ಭಾರತಕ್ಕಿಂತ ಅಲ್ಲಿನ ಷೇರುಗಳು ಚೀಪ್ ಆಗಿ ಸಿಗ್ತಿವೆ. ಜೊತೆಗಲ್ಲಿ ಕೆಲವು ಈಗಿನ ಕಾಲಕ್ಕೆ ಬೇಕಾದ ಕಂಪನಿಗಳಿದಾವೆ, AI ಟೆಕ್ನಾಲಜಿ ಸ್ಟಾಕ್ಸ್ ಎಲ್ಲ ಇದಾವೆ. ನಮ್ಮಲ್ಲಿ ಆ ಥರದ್ದು ಎಲ್ಲಿದೆ ಜಾಸ್ತಿ ಇಲ್ಲ. ಹಾಗಾಗಿ ಅಲ್ಲಿಗೆ ಓಡ್ತಾ ಇದ್ದಾರೆ. ಕಳೆದ 12 ತಿಂಗಳಲ್ಲಿ ಬರೋಬ್ಬರಿ 3.84 ಲಕ್ಷ ಕೋಟಿಯಷ್ಟು ಹಣವನ್ನು ತಗೊಂಡು ಚೀನಾ, ಜಪಾನ್ ಜೊತೆಗೆ ಅಮೆರಿಕದಂಥ ರಾಷ್ಟ್ರಗಳಲ್ಲಿ ಹಾಕಿದ್ದಾರೆ. ಇದರ ಜೊತೆಗೆ ಟ್ರಂಪ್ರ ಟ್ಯಾರಿಫ್ ಕಾರಣದಿಂದ ಜಾಗತಿಕ ಆರ್ಥಿಕ ಲೋಕದಲ್ಲಿ ಸೃಷ್ಟಿಯಾದ ಅನ್ಸರ್ಟೆನಿಟಿ, ಅನಿಶ್ಚಿತತೆ ಇದೆ. ಅಲ್ಲದೆ ಮೋದಿ ಸರ್ಕಾರ 3ನೇ ಟರ್ಮ್ನ ಆರಂಭದಲ್ಲಿ ವಿತ್ತೀಯ ಶಿಸ್ತನ್ನು ಬದಿಗಿಟ್ಟು ಜನಪ್ರಿಯ ಯೋಜನೆಗಳತ್ತ ಕೈ ಹಾಕಿದ್ದು, ಡಿಮಾಂಡ್ ಹೆಚ್ಚಿದೆ ಇರೋದು, ಕನ್ಸಂಪ್ಷನ್ ಕುಸಿದಿದ್ದು ಭಾರತದ ಮಾರ್ಕೆಟ್ ಇಷ್ಟೊಂದು ಕಳಪೆ ಪರ್ಫಾರ್ಮೆನ್ಸ್ ಕೊಡೋಕೆ ಕಾರಣ ಆಗಿದೆ. ಸೆಕೆಂಡ್ ಹಾಫ್ ಅಲ್ಲಿ ಚೇಂಜ್. ಆದರೆ ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಕಳೆದ 12 ತಿಂಗಳು ಅಂದಾಗ ಭಾರತದ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ 2 ಭಾಗವಾಗಿ ನೋಡಬೇಕು. ಯಾಕಂದರೆ ಕಳೆದ ವರ್ಷ ಸೆಪ್ಟೆಂಬರ್ನಿಂದ ಬಹುತೇಕ ಮಾರ್ಚ್ ಮೇವರೆಗೆ ಮಾರ್ಕೆಟ್ ಒಂದು ರೀತಿ ಪರ್ಫಾರ್ಮ್ ಮಾಡಿದೆ. ಮೇ ನಂತರ ತದ್ವಿರುದ್ಧವಾಗಿ ರಿಯಾಕ್ಟ್ ಮಾಡಿದೆ.
ಮೊದಲ ಅರ್ಧದಲ್ಲಿ 14% ಕುಸಿದ್ರೆ ಸೆಕೆಂಡ್ ಹಾಫ್ನಲ್ಲಿ ಸುಮಾರು 12% ರಿಕವರ್ ಆಗಿದೆ. ಹೀಗಾಗಿ ನಮಗೆ ಕಾಣ್ತಿರೋದು ಫಸ್ಟ್ ಹಾಫ್ನಲ್ಲಿ ಆಗಿರೋ ಲಾಸ್. ಜೊತೆಗೆ RBI ಬಡ್ಡಿ ದರ ಕಟ್ ಮಾಡಿದ್ದು, ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಇಳಿಸಿದ್ದು, ಇವೆಲ್ಲ ಸೆಕೆಂಡ್ ಹಾಫ್ನಲ್ಲಿ. ಸೊ ಸೆಕೆಂಡ್ ಹಾಫ್ನಲ್ಲಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಜೊತೆಗೆ ಕೆಲವೊಬ್ರು GST ಸುಧಾರಣೆ ಮಾಡಿದ್ರು ಮಾರ್ಕೆಟ್ ವೀಕ್ ಆಗಿದೆಯಲ್ಲ ಅಂತ ಕೇಳ್ತಿದ್ದಾರೆ. ಸ್ನೇಹಿತರೆ, GST ಇಳಿಕೆ ಅನೌನ್ಸ್ ಮಾಡಿದ್ದು ಕಳೆದ ತಿಂಗಳಾದರೂ ಕೂಡ ಜಾರಿಯಾಗಿದ್ದು ಕೆಲ ದಿನಗಳಷ್ಟೇ ಆಗಿದೆ. ಹೀಗಾಗಿ ಅದೆಲ್ಲ ರಿಫ್ಲೆಕ್ಟ್ ಆಗೋಕೆ ಒಂದು ಕ್ವಾರ್ಟರ್ ಆದರೂ ಬೇಕು. ಕಂಪನಿಗಳ ರಿಸಲ್ಟ್ಸಲ್ಲಿ, ಕ್ವಾರ್ಟರ್ಲಿ ರಿಸಲ್ಟ್ಸಲ್ಲಿ, ಸೇಲ್ಸ್ ಫಿಗರ್ಸಲ್ಲಿ ಬೂಸ್ಟ್ ಕಾಣಬೇಕು. ಆವಾಗ ಮಾರ್ಕೆಟ್ ಮತ್ತೆ ಒಳ್ಳೆ ಪ್ರೈಸ್ ಕೊಡ್ತಾರೆ ಶೇರುಗಳಿಗೆ. ಜೊತೆಗೆ ಆರ್ಥಿಕ ತಜ್ಞರು ಹೇಳ್ತಿರೋದೇನು ಅಂದ್ರೆ, ಭಾರತ ಕಳೆದೊಂದು ವರ್ಷವನ್ನ ಕನ್ಸಾಲಿಡೇಷನ್ ಇಯರ್ ಅಂತ ಪರಿಗಣಿಸಬೇಕು. ಸಿಕ್ಕಾಪಟ್ಟೆ ದುಬಾರಿ ಆಗಿ ಹೋಗಿತ್ತು ಮಾರ್ಕೆಟ್. ಹಾಗಾಗಿ ರಿಪೇರಿ ಕೆಲಸ ನಡೀತಾ ಇತ್ತು. ಈ ಹೆಲ್ದಿ ಕರೆಕ್ಷನ್ಸ್ ಮತ್ತು ಸೈಡ್ ವೇಸ್ ಮೂವ್ಮೆಂಟ್ ಮಾರ್ಕೆಟ್ನ ಸಹಜ ಭಾಗ ಇದು ಅಂತ ಹೇಳಿ ಆರ್ಥಿಕ ತಜ್ಞರು ಹೇಳ್ತಾರೆ. ನೆಕ್ಸ್ಟ್ ಎಲ್ಲ ಸುಧಾರಣೆಗಳು, ಕ್ರಮಗಳು, ಉತ್ತೇಜನ ಕ್ರಮಗಳು ಎಲ್ಲ ಮಾರ್ಕೆಟಲ್ಲಿ ವರ್ಕ್ ಆಗಿ ಎಕಾನಮಿ ಬೂಮ್ ಆಗಿ ಕಂಪನಿಗಳ ಅರ್ನಿಂಗ್ಸ್ ಇಂಪ್ರೂವ್ ಆದಮೇಲೆ ಷೇರುಗಳ ವ್ಯಾಲ್ಯೂಯೇಷನ್ ಮತ್ತೆ ಮೇಲಕ್ಕೆ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ. ಆವಾಗ ವಿದೇಶಿ ಹೂಡಿಕೆದಾರರು ಕೂಡ ಮತ್ತೆ ಭಾರತದ ಮಾರ್ಕೆಟ್ ಕಡೆಗೆ ಮುಖ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನ್ಸುತ್ತೆ? ನಿಮ್ಮ ಮಾರ್ಕೆಟ್ ವಿಶ್ಲೇಷಣೆ ಏನು? ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.